ಕನ್ನಡ ಪರ ಹೋರಾಟಗಾರರು ಏನು ಜೈಲಲ್ಲಿದ್ದಾರೆ ಅವರ ಬಿಡುಗಡೆಗಾಗಿ ಒತ್ತಾಯ ಜೋರಾಗ್ತಾ ಇದೆ. ಒಂದು ವೇಳೆ ನೀವು ಬಿಡಲಿಲ್ಲ ಅಂತಂದರೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 2ನೇ ವಾರದಲ್ಲಿ ಕರ್ನಾಟಕ ಬಂದ್ಗೆ ನಾವು ಪ್ಲ್ಯಾನ್ ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರರು ಮುಖ್ಯಮಂತ್ರಿಗೆ ಮನವಿಯನ್ನು ಮಾಡಿದ್ದಾರೆ. ಕನ್ನಡ ಪರ ಸಂಘಟನೆಯವರು ಅದರ ಜೊತೆಗೆ ನಾವು ಪರಭಾಷಾ ಚಿತ್ರಗಳಿಗೆ ಅನುಮತಿ ಕೊಡಲ್ಲ, ಅವುಗಳು ಪ್ರದರ್ಶನ ಆಗ್ತಿದ್ರೆ ಅದನ್ನು ಕೂಡ ನಿಲ್ಲಿಸ್ತೀವಿ. ನಾವು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡ ನಾಡು ನುಡಿ ಜಲ ನೆಲ ಭಾಷೆಗೋಸ್ಕರ. ಅಂತರ ಹೋರಾಟ ಮಾಡಿದಂಥವ್ರನ್ನೇ ನೀವು ಜೈಲ್ಗಟ್ತೀನಿ ಅಂತಂದರೆ ಮುಂದಿನ ದಿನಗಳಲ್ಲಿ ಹೋರಾಟಗಳೇ ಇರಲ್ಲ. ಇದು ಸರ್ಕಾರ ಹೋರಾಟಗಳನ್ನು ಹತ್ತಿಕ್ಕುತ್ತಿರುವಂತಹ ಕ್ರಮ. ಹಾಗಾಗಿ ಇದನ್ನು ಆದಷ್ಟು ಯಾರ್ಯಾರನ್ನ ನೀವು ಅರೆಸ್ಟ್ ಮಾಡಿದರೆ ಎಲ್ಲರನ್ನೂ ಬಿಡುಗಡೆ ಮಾಡಿ, ಇಲ್ಲಾಂದರೆ ಫೆಬ್ರವರಿ 2ನೇ ವಾರದಲ್ಲಿ ಕರ್ನಾಟಕ ಬಂದ್ ಮಾಡ್ತೀವಿ, ಪರಭಾಷಾ ಚಿತ್ರಗಳು ಪ್ರದರ್ಶನ ಆಗದೇ ಇರೋ ಹಾಗೆ ಮುತ್ತಿಗೆ ಹಾಕ್ತೀವಿ ಅಂತ ಈಗ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮನವಿ ಇದು ಕೇವಲ ಇನ್ನೂ ಮನವಿಯ ಹಂತದಲ್ಲಿದೆ. ಸರ್ಕಾರ ಏನಾದರೂ ಅವ್ರನ್ನ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಹೋರಾಟ ತೀವ್ರತರವಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಅವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಜೊತೆಗೆ ಅನ್ಯ ಭಾಷಾ ಚಿತ್ರ ಪ್ರದರ್ಶನಕ್ಕೂ ಕೂಡ ಅಡ್ಡಿಪಡಿಸ್ತೀವಿ ಅಂತ ಕನ್ನಡ ಪರ ಹೋರಾಟಗಾರರ ಬಿಡುಗಡೆಯಾಗಬೇಕು, ಆದಷ್ಟು ಬೇಗ ಬಿಡುಗಡೆಯಾಗಬೇಕು. ಅವ್ರ ಮೇಲೆ ಯಾವುದೇ ಕೇಸ್ಗಳು ಹಾಕಿದರೂ ಕೂಡ ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೋಬೇಕು, ವಿತ್ಡ್ರಾ ಮಾಡಬೇಕು. ಇಲ್ಲ ಅಂದರೆ ಫೆಬ್ರವರಿ 2nd ವೀಕಲ್ಲಿ ಕರ್ನಾಟಕ ಬಂದ್ಗೆ ನಾವು ಪ್ಲ್ಯಾನ್ ಮಾಡ್ತೀವಿ. ಕನ್ನಡ ಪರ ಹೋರಾಟಗಾರರು ಬಿಡುಗಡೆ ಆಗದೇ ಇದ್ದರೆ ಇನ್ನೂ ಟೈಮ್ ಇದೆ, 1 ತಿಂಗಳು. ಮುಖ್ಯಮಂತ್ರಿಗಳು ಸರ್ಕಾರ ಚಿಂತನೆ ಮಾಡಿ ಎಷ್ಟೋ ವಿಚಾರದಲ್ಲಿ ಈಗ ಆಗ PFI ಮೇಲಿದ್ದಂತಹ ಕೇಸ್ಗಳನ್ನೇ ವಾಪಸ್ ತಗೊಂಡ್ರಪ್ಪ. ಅಂಥದ್ರಲ್ಲಿ ನಮ್ಮ ನಾಡು ನುಡಿಗೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರ ಮೇಲೆ ಕೇಸ್ ಹಾಕ್ತೀನಿ, ಅವ್ರನ್ನ ಜೈಲಿಗೆ ಸೇರಿಸ್ತೀನಿ ಅಂದರೆ ಯಾವ ನ್ಯಾಯ ಇದು? ಯಾರೂ ಒಪ್ಪಲ್ಲ. ನಾಳೆಯ ದಿನ ಅವರು ನಿಮಗೂ ಬೇಕಾಗ್ತಾರೆ, ನೆನ್ಪಿಟ್ಕೊಳ್ಳಿ.